ದಸರಾ ಉದ್ಘಾಟಿಸಿದ ಬಳಿಕ ಬಾನು ಮುಷ್ತಾಕ್ ಅವರು ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ದಸರಾ ಎಲ್ರಿಗೂ ಸೇರಿದಂತಹ ಹಬ್ಬ, ನಾವೆಲ್ಲರೂ ಸೇರಿ ಆಚರಿಸೋಣ ಅನ್ನುವಂಥದ್ರ ಬಗ್ಗೆ ಕರೆ ನೀಡಿದ್ರು. ಎಲ್ಲರೂ ಸಂತೋಷ ಪಡ್ತಾರೆ, ನಾನು ಕೂಡ ಸಂತೋಷ ಪಡ್ತೀನಿ ಅಂತ ಹೇಳಿದ್ರು. ನಾಡ ದೇವತೆ ಚಾಮುಂಡಿ. ನಾವು ಪ್ರತಿನಿಧಿ ಸುನಿಲ್ ಬಾನು ಮುಷ್ತಾಕ್ ಅವರ ಜೊತೆಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಉದ್ಘಾಟನೆ ಮಾಡಿದಂತ ಬಾನು ಮುಸ್ತಾಕ್ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾಗಿಯಾದ್ರಿ, ಏನ್ ಹೇಳ್ತೀರಿ? ಮೊದಲ ಪ್ರತಿಕ್ರಿಯೆ ಏನು ಅಂತ ಹೇಳಿ. ನಿಮ್ಮ ಎಲ್ಲರ ಸಹಕಾರ ಇತ್ತಲ್ಲ, ಜನ ಎಲ್ಲ ಸಂತೋಷವಾಗಿ ಭಾಗವಹಿಸಿದ್ರಲ್ಲ, ಅವ್ರನ್ನ ನೋಡಿ ಸಹಜವಾಗಿ ನಮಗೂ ಕೂಡ ಸಂತೋಷ ಅಂತ ಅನ್ಸತ್ತೆ. ಹೀಗಾಗಿ ಮತ್ತೆ ದಸರಾನೇ ಒಂದು ಸಂಭ್ರಮ. ದಸರಾ ಎಲ್ಲರನ್ನೂ ಒಳಗೊಳ್ತಕ್ಕಂಥ, ಎಲ್ಲರಿಗೂ ಸೇರ್ತಕ್ಕಂಥ ಒಂದು ಸಾಂಸ್ಕೃತಿಕವಾದಂತಹ, ಐತಿಹಾಸಿಕವಾದಂತಹ ಒಂದು ಉತ್ಸವ ಆಗಿರೋದ್ರಿಂದ, ಹಬ್ಬ ಆಗಿರೋದ್ರಿಂದ ಎಲ್ಲ ಅದರಲ್ಲಿ ಸಂತೋಷ ಪಡ್ತಾರೆ. ಆ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಈ ಹಬ್ಬವನ್ನ ಸಣ್ಣ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ರಿ, ಇವತ್ತು ನೀವೇ ಖುದ್ದು ಉದ್ಘಾಟನೆ ಮಾಡುವಂತ ಒಂದು ಅವಕಾಶ. ಬಾಲ್ಯದ ಅನುಭವಗಳು ನಮ್ಮ ಮೇಲೆ ಗಾಢ ಪರಿಣಾಮ ಬೀರಿರುತ್ತವೆ. ಆ ಒಂದು ಭಾಗದಲ್ಲಿ, ಆ ಒಂದು ಜಾಗದಲ್ಲಿ, ಆ ಒಂದು ಪಲ್ಲಟದ ಒಂದು ಪಾತ್ರಗಳಲ್ಲಿ ನಾವು ಅನುಭವ ಪಡ್ಕೊಂಡು ಅಭಿನಯಿಸಬೇಕಾದಂತ, ಅದನ್ನ ಸಹಜವಾಗಿ ನಾವು ಅನುಭವಿಸ್ತಕ್ಕಂಥ ಕ್ಷಣ ಬಂದಾಗ ಸಹಜವಾಗಿ ಇನ್ನೂ ಕೂಡ ಒಂಥರ ಸಂತೃಪ್ತಿ ಸಿಗತ್ತೆ. ನಿಮ್ಮ ಹೆಸರು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದಷ್ಟು ಟೀಕೆ ಟಿಪ್ಪಣಿಗಳು, ವಿರೋಧಗಳು ವ್ಯಕ್ತವಾಯಿತು. ಇವತ್ತು ಅದಕ್ಕೆಲ್ಲ ಉತ್ತರಗಳು ಸಿಕ್ಕಿದೆ ಅಂತೀರಂತವ್ರಿಗೆ? ನಾನು ಯಾರಿಗೂ ಉತ್ತರದಾಯಿತ್ವ ನನ್ನದಿಲ್ಲ. ನನ್ನ ಬದುಕು ನಂದು, ನನ್ನ ಮಾತು ನನ್ನದು, ನನ್ನ ಬರವಣಿಗೆ ನನ್ನದು. ನನ್ನದೇ ಆದಂತಹ ಕೆಲವು ಕ್ರಮಗಳಿವೆ. ಕಾಲನೇ ಉತ್ತರಿಸ್ಬೇಕಾಗತ್ತೆ, ನಮ್ಮ ನಡವಳಿಕೆನೇ ಉತ್ತರಿಸ್ಬೇಕಾಗತ್ತೆ. ನಾನು ಯಾರಿಗೂ ಯಾವುದಕ್ಕೂ ಉತ್ತರಿಸ್ತಕ್ಕಂಥ ನನ್ನ ಮೇಲೆ ಜವಾಬ್ದಾರಿ, ಹೊಣೆಗಾರಿಕೆ, ಉತ್ತರದಾಯಿತ್ವ ಯಾವುದೂ ಇಲ್ಲ. ಮತ್ತೆ ನಾನು ಆ ರೀತಿಯ ಒಂದು ನಕಾರಾತ್ಮಕ ಭಾವಗಳನ್ನು ಪೋಷಿಸುವುದೂ ಇಲ್ಲ. ಪಾಸ್ಟ್ ಇಸ್ ಪಾಸ್ಟ್. ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅದನ್ನ ನೆನಪಿಸ್ಕೊಳ್ಳೋದು, ವಾಪಸ್ ಕೊಡೋದು, ಅದು ಇದು ನನ್ನ ಜಾಯಮಾನನೇ ಅಲ್ಲ. ಟೀಕೆಗಳು ಯಾವ್ದು ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಟೀಕೆಗಳು ಬರ್ತಿರುತ್ತೆ ಅಂತೀರ? ಹಾಗಾದ್ರೆ ಥ್ಯಾಂಕ್ ಯು. ಇದಿಷ್ಟು ದಸರಾ ಉದ್ಘಾಟನೆ ಮಾಡಿದಂತ ಬಾನು ಮುಸ್ತಾಕ್ ಅವರ ಮಾತು. ಯಾಕಂದ್ರೆ ಈ ಸಾಕಷ್ಟು ಟೀಕೆಗಳು ಬಂದ್ರೆ ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ನನಗೆ ಸಂತಸವನ್ನ ತಂದಿದೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ಈ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನ ನೋಡ್ತಾ ಬಂದಿದ್ವಿ, ನನ್ನ ಮೇಲೆ ಪ್ರಭಾವ ಬೀರಿತ್ತು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದರಿಂದ ಎಲ್ಲರೂ ಕೂಡ ಜನರು ಖುಷಿಯಾಗಿದ್ದಾರೆ. ಯಾವುದೇ ವಿಚಾರಗಳಾಗ್ಲಿ, ಟೀಕೆಗಳಾಗ್ಲಿ, ವಿರೋಧಗಳಾಗ್ಲಿ, ಯಾವುದಕ್ಕೂ ನಾನು ತಲೆಯನ್ನ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಬಾನು ಮುಸ್ತಾಕ್ ಅವರು ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಸುನಿಲ್, ಟಿವಿ9 ಮೈಸೂರು.